ಹಾಯ್, ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು ದಾಸವಾಳದ ಮೊಗ್ಗು ಅದರಷ್ಟಕ್ಕೆ ಅದು ಡ್ರಾಪ್ ಆಗುತ್ತೆ, ದಾಸವಾಳಕ್ಕೆ ಹುಳುಗಳು ಬರುತ್ತೆ, ಅದಕ್ಕೆ ಏನು ಮಾಡಬೇಕು ಅಂತ. ದಾಸವಾಳಕ್ಕೆ ಮೇಯ್ನ್ ಅಟ್ಯಾಕ್ ಆಗೋದೆ ಮಿಲಿ ಬಗ್ಸ್. ಇವತ್ತಿನ ಟಾಪಿಕ್ಕು ಅದ್ರ ಬಗ್ಗೆನೇ. ನಮಗೆ ಗಾರ್ಡನಲ್ಲಿ ತುಂಬ ಟೆನ್ಷನ್ ಕೊಡೋ ಹುಳು ಅಂದರೆ ಈ ಮಿಲಿ ಬಗ್ಸ್. ಅದರಲ್ಲೂ ದಾಸವಾಳ ಮತ್ತು ಟೊಮ್ಯಾಟೊ ಗಿಡ ಬೆಳೆದವ್ರಿಗೆ 80% ಜನ ಅಂತೂ ಈ ಮಿಲಿ ಬಗ್ಸ್ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ದಾಸವಾಳನ ನಾನು ಕಟ್ಟಿಂಗ್ ಮಾಡಿದಾಗ ಅದ್ರದ್ದು ಕಟ್ಟಿಂಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನಾನು ಎಸ್ಸಿಯಲ್ಲ, ಎಕ್ಸ್ಟ್ರಾ ಇರೋದೆಲ್ಲ ಅದನ್ನು ಈ ಥರ ಪಾಲಿಥೀನ್ ಕವರಲ್ಲಿ ಅಥವಾ ಸಣ್ಣ ಸಣ್ಣ ಪಾಟ್ಸಲ್ಲಿ ಅದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದಕ್ಕೆ ಇವಾಗ ಮಿಲಿ ಬಗ್ಸ್ ಅಟ್ಯಾಕ್ ಆಗಿದೆ, ಅದನ್ನು ತೋರಿಸ್ತೀನಿ ಇವಾಗ ನಿಮಗೆ ಈ ಗಿಡದಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಮಿಲಿ ಬಗ್ಸ್ ಹುಳನೇ. ಎಲೆ ಹಿಂದೆ ಇದೆ, ಗಿಡ ತುಂಬ ಆಗಿದೆ. ಇದು ಬೇಗ ಸ್ಪ್ರೆಡ್ ಆಗುತ್ತೆ, ಅದರಲ್ಲೂ ಸಮ್ಮರಲ್ಲಿ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಈ ಮಿಲಿ ಬಗ್ಸ್ ಇದ್ದರೆ ಅದ್ರ ಜೊತೆಗೆ ಇರುವೆಗಳು ಇರುತ್ತೆ. ಇರುವೆಗಳು ಮತ್ತು ಈ ಮಿಲಿ ಬಗ್ಸ್ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತೆ. ಈ ಮಿಲಿ ಬಗ್ಸ್ ತಿಂದಿದ್ದನ್ನು ಹೊರಗಡೆ ಹಾಕುತ್ತಲ್ಲ, ಅದರಲ್ಲಿ ಸಕ್ಕರೆ ಅಂಶ ಇರುತ್ತೆ, ಅದನ್ನು ಹನಿ ಡ್ಯೂ ಅಂತ ಹೇಳ್ತಾರೆ. ಅದನ್ನು ತಿನ್ನೋದಕ್ಕೆ ಈ ಇರುವೆಗಳು ಬರುತ್ತೆ. ಇರುವೆಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ಮಿಲಿ ಬಗ್ಸ್ನ ಸ್ಪ್ರೆಡ್ ಮಾಡುತ್ತೆ. ಈ ಮಿಲಿ ಬಗ್ಸ್ ಜೊತೆನೇ ಇರುವೆಗಳಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದರಲ್ಲಿ ಬಿಸಿಲು ತುಂಬ ಜಾಸ್ತಿ ಇದ್ದಾಗ ಈ ಮಿಲಿ ಬಗ್ಸ್ ಬೇಗ ಸ್ಪ್ರೆಡ್ ಆಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತುಂಬ ಬೇಗ ಹರಡುತ್ತೆ. ಒಂದು ಗಿಡದಲ್ಲಿ ಈ ಹುಳುಗಳು ಬಂದ ತಕ್ಷಣ ಪಕ್ಕದಲ್ಲಿರೋ ಎಲ್ಲ ಗಿಡಗಳಿಗೂ ಬೇಗ ಬಂದುಬಿಡುತ್ತೆ. ನಾನಿದು 3 ಕಟ್ಟಿಂಗ್ಸ್ನ ಒಂದೇ ಕಡೆ ಇಟ್ಟಿದ್ದೆ, ಹಾಗಾಗಿ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗಿಬಿಟ್ಟಿದೆ. ಈ ಮಿಲಿ ಬಗ್ಸು ತುಂಬ ಸಾಫ್ಟ್ ಇರುತ್ತೆ. ಅದನ್ನು ನಾವು ಕಡ್ಡಿಯಿಂದ ಅಥವಾ ಒಂದು ವೇಸ್ಟ್ ಕ್ಲಾತಿಂದನೇ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಡ್ಬೋದು. ಆದರೆ ಅದರದ್ದು ಮೊಟ್ಟೆಗಳಿರುತ್ತಲ್ಲ, ಅದು ಸ್ಟೆಮ್ಮಲ್ಲಿ ಅಥವಾ ಎಲೆ ಹಿಂದೆ ಹೋಗಿ ಕೂತ್ಕೊಂಡಿರುತ್ತೆ. ಅದು ಮತ್ತೆ ಹುಳುಗಳನ್ನ ಜಾಸ್ತಿ ಮಾಡಿಬಿಡುತ್ತೆ. ಅದಕ್ಕೆ ನಾವು ಸ್ಪ್ರೇ ಮಾಡಲೇಬೇಕಾಗತ್ತೆ. ಹತ್ತಿರದಿಂದ ತೋರಿಸ್ತೀನಿ ಇವಾಗ. ನೋಡೋಕ್ಕೆ ಈ ರೀತಿ ಇರುತ್ತೆ. ಈ ಮಿಲಿ ಬಗ್ಸ್ ಇಷ್ಟೊಂದು ಸ್ಪ್ರೆಡ್ ಆಗೋಕ್ಕೆ ಮುಂಚೆನೇ ನಾವು ಕೇರ್ ತಗೋಬೇಕು. ಇದಕ್ಕೆ ಇವಾಗ ನಾವು ಮನೆಯಲ್ಲೇ ಏನು ಮಾಡಬಹುದು ಅನ್ನೋದನ್ನ ತೋರಿಸ್ತೀನಿ. ಇವಾಗ ಮನೆಯಲ್ಲಿ ಶ್ಯಾಂಪೂ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಒಂದು ಬಾಟ್ಲಿಗೆ 5 ml ಅಷ್ಟು ಹಾಕ್ತಾಯಿದ್ದೀನಿ. ಸ್ಪ್ರೇ ಮಾಡೋ ಬಾಟಲ್ಗೆ 5 mlಗೆ 1 ಲೀಟ್ರ್ ನೀರು ಹಾಕೋಬೇಕು. ನೀರು ಹಾಕಿದ ಮೇಲೆ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಈ ಗಿಡಕ್ಕೆ ಫುಲ್ಲು ಸ್ಪ್ರೇ ಮಾಡಬೇಕು. ಈ ಶ್ಯಾಂಪೂನ ಗಿಡ ತುಂಬ ಸ್ಪ್ರೇ ಮಾಡಬೇಕು. ಇದ್ರ ಬದಲು ನೀವು ಹ್ಯಾಂಡ್ ವಾಶ್ ಲಿಕ್ವಿಡ್ ಇರುತ್ತಲ್ಲ, ಅದನ್ನು ಕೂಡ ಮಾಡ್ಬೋದು. ಪಾತ್ರೆ ತೊಳೆಯೋಂಥ ವಿಮ್ ಲಿಕ್ವಿಡ್ ಇರುತ್ತೆ, ಅದನ್ನು ಕೂಡ ಮಾಡ್ಬೋದು. ಅದರಲ್ಲೇ ಬರೆದಿರುತ್ತಲ್ಲ 99.9% ಜರ್ಮ್ಸ್ ಪ್ರೊಟೆಕ್ಷನ್ ಅಂತ. ಇದರಲ್ಲಿ ಮಿಲಿ ಬಗ್ಸ್ ಬೇಗ ಸಾಯಲಿಲ್ಲ ಅಂದರೆ ನೀಮ್ ಆಯಿಲ್ ಅಂತ ಸಿಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಈ ನೀಮ್ ಆಯಿಲ್ನ 1 ಕ್ಯಾಪ್ ತೊಗೊಂಡಿದ್ದೀನಿ. ಅದಕ್ಕೆ 1 ಲೀಟ್ರ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡಬೇಕಾದ್ರೆ ಗಿಡ ಪೂರ್ತಿ ಮಾಡಬೇಕು. ಎಲೆ ಹಿಂದೆ, ಸ್ಟೆಮ್ಗೆ ಮತ್ತು ಬುಡಕ್ಕೂ ಹಾಕಬೇಕು. ಆವಾಗ ಬೇರಿನ ಮೂಲಕನೂ ಗಿಡಕ್ಕೆ ಹೋಗುತ್ತೆ. ಇದು ಜಾಸ್ತಿ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ನೀಮ್ ಆಯಿಲ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಗಿಡಕ್ಕೆ. ಈ ನೀಮ್ ಆಯಿಲ್, ಶ್ಯಾಂಪೂ ಮತ್ತು ಹ್ಯಾಂಡ್ ವಾಶ್ ಲಿಕ್ವಿಡ್ ಇದು ಯಾವುದೇ ಸ್ಪ್ರೇ ಮಾಡಿದರೂ ಡೈಲಿ ಸ್ಪ್ರೇ ಮಾಡಬೇಕು. 4-5 ದಿನಕ್ಕೆ ಆ ಹುಳುಗಳೆಲ್ಲ ಸತ್ತುಬಿಟ್ಟು ಕೆಳಗಡೆ ಬಿದ್ದಿರುತ್ತೆ. ತುಂಬ ಜಾಸ್ತಿ ಇರೋವಂಥ ಕಡೆ ನೀವು ಕಟ್ ಮಾಡಿಬಿಟ್ಟು ತೆಗೆದುಬಿಡಬೇಕು. ಕಟ್ ಮಾಡಿರೋದನ್ನು ತುಂಬ ದೂರ ಎಸಿಬೇಕು, ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗ್ಬೋದು. ಇದರಲ್ಲಿ ಹೂ ಚೆನ್ನಾಗಿದೆ, ಹೂಗೇನು ಸ್ಪ್ರೆಡ್ ಆಗಿಲ್ಲ. ಹುಳುಗಳು ಪಕ್ಕದಲ್ಲಿರೋದಕ್ಕೆಲ್ಲ ಸ್ಪ್ರೆಡ್ ಆಗಿದೆ. ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ. ನೀಮ್ ಆಯಿಲ್ ಸ್ಪ್ರೇ ಮಾಡಿ 3 ದಿನ ಆದಮೇಲೆ ಇದು ಹುಳುಗಳೆಲ್ಲ ಏನಾಗಿದೆ ಅಂತ ನೋಡೋಣ. ಎಲ್ಲ ಮಿಲಿ ಬಗ್ಸು ಸತ್ತು ಹೋಗಿದೆ. ಅದರಲ್ಲಿ ವೈಟ್ ಇನ್ನೂ ಸ್ವಲ್ಪ ಕಾಣಿಸ್ತಾ ಇರಬೇಕಲ್ಲ, ಇನ್ನೂ ಒಂದು 2-3 ದಿನ ಸ್ಪ್ರೇ ಮಾಡ್ತೀನಿ. ಅದು ಕೂಡ ಚೆನ್ನಾಗಿ ಎಲ್ಲ ಒಣಗಿಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ಇದು 1 ವೀಕ್ ಆದಮೇಲೆ ಎಲ್ಲ ಹುಳುಗಳು ಸತ್ತೋಗಿ ಗಿಡ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಕೆಮಿಕಲ್ ಸ್ಪ್ರೇ ಮಾಡೋರಿಗೆ ಶಾಪಲ್ಲಿ ತುಂಬ ರೀತಿದು ಪೆಸ್ಟಿಸೈಡ್ ಸಿಗುತ್ತೆ, ತುಂಬ ಕಂಪ್ನೀಸ್ ಸಿಗುತ್ತೆ, ಹಾಗೆ ಬೇರೆ ಬೇರೆ ಹೆಸರಲ್ಲಿ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಸ್ಪ್ರೇ ಮಾಡ್ಬೋದು. ಅದಾದರೆ ವಾರದಲ್ಲಿ 2 ದಿನ ಮಾತ್ರ ಮಾಡಬೇಕು. ನೀಮ್ ಆಯಿಲ್ ಆದರೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಿಮಗೆ ಡೈಲಿ ಸ್ಪ್ರೇ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನು ದಾಸವಾಳದ ಮೊಗ್ಗುಗಳು ಅದರಷ್ಟಕ್ಕದು ಡ್ರಾಪ್ ಆಗುತ್ತೆ. ಅದಕ್ಕೆ 3-4 ರೀಸನ್ ಇದೆ. ಅದರಲ್ಲೂ ಒಂದು ಈ ಪೆಸ್ಟ್ ಅಟ್ಯಾಕ್. ಹುಳುಗಳಾದ್ರೂ ಮೊಗ್ಗುಗಳು ಡ್ರಾಪ್ ಆಗುತ್ತೆ. ಗಿಡಗಳಿಗೆ ನ್ಯೂಟ್ರಿಷನ್ ತುಂಬ ಕಡಿಮೆ ಆದ್ರೂ ಮೊಗ್ಗುಗಳು ಬೀಳುತ್ತೆ. ಓವರ್ ಫರ್ಟಿಲೈಸರ್ ಆದ್ರೂ ಮೊಗ್ಗು ಡ್ರಾಪ್ ಆಗುತ್ತೆ. ಈ ದಾಸವಾಳಗಳಿಗೆ ಎಫಿಡ್ಸ್ ಅಂತ ಚಿಕ್ಕ ಹುಳುಗಳು ಬರುತ್ತೆ. ಇದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇದು ಮೊಗ್ಗೊಳಗೆ ಹೋಗಿ ಕೂತ್ಕೊಂಡು ಅದರಲ್ಲಿ ಮೊಟ್ಟೆ ಇಡುತ್ತೆ. ಆವಾಗ ಮೊಗ್ಗು ಡ್ರಾಪ್ ಆಗುತ್ತೆ. ಈ ಎಫಿಡ್ಸ್ ಅನ್ನೋ ಹುಳ ತುಂಬ ಚಿಕ್ಕದಾಗಿರುತ್ತೆ. ಬ್ಲ್ಯಾಕ್ ಡಾಟ್ ಇರುತ್ತಲ್ಲ, ಆ ಸೈಜಲ್ಲಿರುತ್ತೆ. ಹಾಗಾಗಿ ಅದು ಮೊಗ್ಗೊಳಗೆ ಹೋಗಿ ಕೂತ್ಕೊಳ್ಳೋದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಈ ದಾಸವಾಳದ ಬಡ್ಸ್ ಡ್ರಾಪ್ ಆಗ್ತಾಯಿದ್ರೆ ನೀವು ಯಾವ ರೀಸನ್ ಅನ್ನೋದನ್ನ ನೀವೇ ಅಬ್ಸರ್ವ್ ಮಾಡಿಕೊಂಡು ನೋಡ್ಕೋಬೇಕು.
ನಾವು ಮಿಲಿಬಗ್ಸಿಗೆ ಏನು ಸ್ಪ್ರೇ ಮಾಡಿದ್ವಿ ಅದೇ ಸ್ಪ್ರೇನ ಈ ಎಫಿಡ್ಸ್ ಅನ್ನೋ ಹುಳಗಳಿಗೆ ಕೂಡ ಮಾಡ್ಬೋದು. ದಾಸವಾಳ ಗಿಡದಲ್ಲಿ ಯಾವತ್ತಾದರೂ ಈ ರೀತಿ ಬಲೆ ಕಟ್ಟಿರೋದನ್ನು ನೀವೇನಾದರೂ ನೋಡಿದರೆ ಆ ಗಿಡಕ್ಕೆ ಸ್ಪೈಡಮೈಟ್ಸ್ ಅಂತ ಒಂದು ಹುಳು ಬಂದಿರುತ್ತೆ. ಆ ಹುಳು ಏನಾದರೂ ಗಿಡದಲ್ಲಿದ್ದರೆ ಈ ರೀತಿ ಬಲೆ ಕಟ್ಟಿರುತ್ತೆ. ಅದನ್ನು ನೀವು ಚೆಕ್ ಮಾಡ್ತಾ ಇರಬೇಕು. ಎಲೆ ಹಿಂದೆ ಜಾಸ್ತಿ ಬಲೆ ಕಟ್ಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ತೋರಿಸಿರೋ 3 ಹುಳುಗಳಲ್ಲಿ ಯಾವುದು ನಿಮ್ಮ ಗಿಡಕ್ಕೆ ಅಟ್ಯಾಕ್ ಆದ್ರೂ ಏನೂ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಅದಕ್ಕೆ ಟ್ರೀಟ್ಮೆಂಟು ತುಂಬ ಸಿಂಪಲ್ ಆಗಿದೆ. ಸ್ಪ್ರೇ ಮಾಡೋದೊಂದೇ ಇದಕ್ಕೆ ಸೊಲ್ಯೂಷನ್ನು. ಸ್ಪ್ರೇ ಮಾಡಿ 1 ವಾರದೊಳಗೆ ನಿಮ್ಮ ಗಿಡ ಮೊದಲಿನ ಥರನೇ ಹೆಲ್ದಿಯಾಗಿ ಫ್ರೆಶ್ ಆಗಿರುತ್ತೆ.